ಬಟ್ ಎಲ್ರಿಗೂ ಅಧಿಕಾರ ಇದೆ ಅಂತ ಅನ್ಸುತ್ತೆ. ಎಲ್ರಿಗೂ ಹಕ್ಕಿದೆ, ಮಾತಾಡುವ ಹಕ್ಕಿದೆ, ಸರಿ ತಪ್ಪನ್ನು ಹೇಳುವಂಥ ಹಕ್ಕಿದೆ. ಖಂಡಿಸೋದು ಬೇರೆ. ನನಗಿಷ್ಟ ಆಗಲಿ, ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ನಾನು ಮಾತಾಡಿದ್ರೆ ಖಂಡಿಸ್ರೆ, ಇಲ್ಲ ನೀವು ಮಾತಾಡಿದ್ದು ತಪ್ಪಿರ್ಬೋದು, ಹೇಳ್ತಿರೋ ಹೊರಗಡೆ ಹೇಳ್ತೀರಾ, ಫೈನ್, ನೀವು ಹೇಳಿ, ನಿಮಗೆ ಎಲ್ಲ ಹಾಕಿದೆ. ಆದರೆ ನೀವು ಅಶ್ಲೀಲ ಪದಗಳನ್ನು ಬಸಿ ತೇಜೋವಧೆ ಮಾಡ್ತೀರಾ, ಚಾರಿತ್ರ್ಯವಧೆ ಮಾಡ್ತೀರಾ, ಹೆದರಿಸ್ತೇನೆ. ದಟ್ ಇಸ್ ವೆರಿ ಬ್ಯಾಡ್. ಅದು ಯಾರೇ ಮಾಡಿದ್ರೂ ಸರಿಯಲ್ಲ. ಅದು ಪ್ರಧಾನಮಂತ್ರಿನೇ ಮಾಡಿದ್ರೂ ಸರಿಯಲ್ಲ, ಒಬ್ಬ ಕಾಮನ್ ಮ್ಯಾನ್ ಮಾಡಿದ್ರೂ ಸರಿಯಲ್ಲ. ಅದು ಮನುಷ್ಯತ್ವ ಅಲ್ಲ, ಆ ಥರದ್ದು ಮಾಡಬಾರ್ದು. ಸೊ ಅದು ಅವರು ಅಭಿಮಾನಿಗಳು, ಎಲ್ಲ ಅಭಿಮಾನಿಗಳು, ಯಾರೇ ಅಭಿಮಾನಿಗಳಾಗಲಿ, ಎಲ್ಲರ ಅಭಿಮಾನಿಗಳು ತಿಳ್ಕೊಬೇಕಂದ್ರೆ, ಅಭಿಮಾನಿಗಳು ಏನೇ ತಪ್ಪು ಮಾಡಿದ್ರು ಅದು ಯಾರ ಅಭಿಮಾನಿಗಳಾಗಿರ್ತಾರೋ ಅವ್ರಿಗೆ ಕೆಟ್ಟ ಹೆಸರು ಅಂತ ಇರುತ್ತೆ. ಅವರಿಗೆ ಕೆಟ್ಟ ಹೆಸರು ತರದೇ ಇರುವಂಥ ಒಳ್ಳೆ ಹೆಸರು ತರುವಂಥ ಹೆಚ್ಚು ಕೆಲಸಗಳನ್ನ ಮಾಡಬೇಕು ಅವರು. ನನಗೆ ಗೊತ್ತಿರೋ ದಕ್ಷಿಣ ಅವರು ಬೇಕಾದಷ್ಟು ಇದನ್ನು ಮಾಡಿದ್ದಾರೆ. ಈಗ ಪ್ರಾಣಿಗಳ ಸೇಫ್ಟಿ ಬಗ್ಗೆ, ಆ್ಯನಿಮಲ್ ಪ್ರೊಟೆಕ್ಷನ್ ಬಗ್ಗೆ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಬಗ್ಗೆ ಬೇಕಾದಷ್ಟು ಕೆಲಸ ಮಾಡಿದ್ದಾರೆ. ಮೊನ್ನೆ ಯಾವುದೋ ಒಂದು ಹಾರ್ಡ್ವೇರ್ ಅಂಗಡಿಗೆ ಹೋಗಿದ್ದೆ, ಒಬ್ಬರು ವೈಲ್ಡ್ ಲೈಫ್ ಆ್ಯಕ್ಟಿವಿಸ್ಟ್ ಸಿಕ್ಕಿದ್ರು. ಅವ್ರು ಹೇಳ್ತಾ ಇದ್ರು, ದರ್ಶನ್ ತುಂಬ ಹೆಲ್ಪ್ ಮಾಡಿದ್ರು ನಮಗೆ ಕೋವಿಡ್ ಟೈಮ್ನಲ್ಲಿ. ಪ್ರಾಣಿಗಳಿಗೆ ಸುಮಾರು ಕೆಲಸ ಮಾಡಿದ್ವಿ, ಪ್ರಾಣಿಗಳಿಗೋಸ್ಕರ ನಾವು. ಅವಾಗ ಯಾರೂ ವಾಲಂಟಿಯರ್ಸ್ ಬರ್ತಾರಲ್ಲ, ಅವಾಗ ತುಂಬ ಹೆಲ್ಪ್ ಮಾಡಿದ್ರು ಅಂತ. ಸೊ ಆ ಥರ ನಿಮಗೆ ಅಭಿಮಾನಿಗಳು ಆ ಥರದ ಕೆಲಸಗಳನ್ನು ಮಾಡಿದ್ರೆ ನಿಜವಾಗ್ಲೂ ಒಳ್ಳೆಯ ಹೆಸರು ಬರುತ್ತೆ. ಆ್ಯಕ್ಚುಲಾಗಿ ಸಮಾಜಕ್ಕೆ ದೊಡ್ಡ ಕಾಂಟ್ರಿಬ್ಯೂಷನ್ ಅಂತಲ್ಲ. ಸೊ ಇದನ್ನು ನಮಗೆ ಸಿಕ್ಕಿರುವಂಥ ಈ ಸವಲತ್ತು, ಪ್ರೀತಿ ಸವಲತ್ತು, ಇದನ್ನು ಬೆಳೆಸ್ತಾ ಹೋಗುತ್ತಾನೆ ಸ್ಟಾರ್ಗಳ ಕರ್ತವ್ಯ. ಅವ್ರಿಗೆ ಸಿಕ್ಕಿರುವಂಥ ಪ್ರೀತಿನ ಹಂಚ್ತಾ ಹೋಗಬೇಕು. ದ್ವೇಷ ಯಾವುದೇ ಕಾರಣಕ್ಕೂ ಎಲ್ಲೂ ಒಳ್ಳೆಯದಲ್ಲ. ಅದು ಅಭಿಮಾನಿಗಳ ಮಧ್ಯೆ ಇರ್ಬೋದು, ಜನಗಳ ಮಧ್ಯೆ ಇರ್ಬೋದು, ಜಾತಿಗಳ ಮಧ್ಯೆ, ಭಾಷೆಗಳ ಮಧ್ಯೆ, ಧರ್ಮದ ಮಧ್ಯೆ, ಎಲ್ಲೂ ದ್ವೇಷ ಒಳ್ಳೆಯದಲ್ಲ. ಪ್ರೀತಿ ಎಲ್ಲ ಕಡೆಯೂ ಒಳ್ಳೆಯದು. ಪ್ರೀತಿಯಿಂದ ಯಾವುದನ್ನೇ ಸಾಲ್ವ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟರು ಖಂಡಿತ ಆಗುತ್ತೆ. ಪ್ರೀತಿಯಿಂದ ಹೇಳಿದ್ರೆ ಎಲ್ಲರೂ ತಿದ್ಕೊತಾರೆ. ನಾನೇ ತಪ್ಪು ಮಾತಾಡಿದ್ರು ಪ್ರೀತಿಯಿಂದ ನನಗೆ ಹೇಳಿದ್ರೆ ನಾನು ಖಂಡಿತ ತಿದ್ಕೊತೀನಿ. ಗೊತ್ತಿಲ್ಲ, ನಾನು ಓದೋಕ್ಕೆ ಹೋಗಲ್ಲ, ಕಮೆಂಟ್ಸೇ ಓದಲ್ಲ ನಾನು. ಏನಾರು ಬೈಕೊಳ್ಳಿ ಅಂತ ಬಿಡ್ಬಿಡ್ತೀನಿ. ಯಾಕಂದರೆ ಕೆಲವೆಲ್ಲ ಪೇಯ್ಡ್ ಕಮೆಂಟ್ಗಳು ಇರ್ತಲ್ಲ, ಪೇಯ್ಡ್ ಟ್ರೋಲರ್ಸ್ ಇರ್ತಾರೆ. ಅವ್ರಿಗೆ ಏನೇ ನೀವು ಹೇಳಿದ್ರೂ ಅರ್ಥನೂ ಆಗಲ್ಲ. ಸೊ ಅವ್ರು ಹೇಳೋದಕ್ಕೆ ಅರ್ಥನೂ ಇರಲ್ಲ. ಅದು ತೇಜೋವಧೆ ಮಾಡಲಿಕ್ಕೆ ಅಂತಲೇ ಕೆಲವು ಜನನ ದುಡ್ಡು ಕೊಟ್ಟು ಇಟ್ಕೊಂಡಿರ್ತಾರೆ. ಈಗ ಪೊಲಿಟಿಷಿಯನ್ಸ್ ಎಲ್ಲ ಅದೇ ಮಾಡ್ತಾರೆ, ಪೊಲಿಟಿಕಲ್ ಪಾರ್ಟಿಗಳು ಅದೇ ಮಾಡ್ತಾವೆ ಈಗೆಲ್ಲ, ಪೇಯ್ಡ್ ಟ್ರೋಲರ್ಸ್ನ ಇಟ್ಕೊಂಡಿವೆ. ಅಂಥವಾಗ ಬೆಲೆನೂ ಇರಲ್ಲ. ಸೊ ಎಲ್ಲೋ ಒಂದು ಕಡೆ ತಲುಪ್ತಾ ಇದೆ ವಿಷಯ, ಅದರಿಂದ ಏನೋ ಒಂದು ಬದಲಾವಣೆ ಆಗ್ತಾಯಿದೆ. ಇನ್ನೊಬ್ಬರ ಮನಸ್ಸಲ್ಲಿ ಆ ಪ್ರಶ್ನೆ ಹುಡ್ತಾ ಇದೆ, ಆ ಪ್ರಶ್ನೆಗೆ ದನಿ ಎತ್ತಬೇಕು ಅಂತ ತೋರ್ತಾ ಇದೆ ಅಂತಂದರೆ ಅಷ್ಟು ಸಾಕು. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ, ಇದಿಷ್ಟು ನಟ ಕಿಶೋರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಹಾದೇವ್ ಜೊತೆ ಮಂಗಳ ರಾಜಗೋಪಾಲ್, ಟಿವಿ9 ಬೆಂಗಳೂರು.